ಪೊಲೀಸರಿಗೆ ಶಾಸಕ ಹರೀಶ್ ಪೂಂಜ ಧಮ್ಕಿ ಪ್ರಕರಣ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ಒತ್ತಡ ಅಂದ್ರೆ ಏನು? ಕಾನೂನು ಎಲ್ರಿಗೂ ಒಂದೇ. ಶಾಸಕರ ವಿರುದ್ಧ 353 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಇದೆ. ಎಂಎಲ್ಎ ಅಂತ ಬಿಟ್ಬಿಡಕ್ಕಾಗತ್ತಾ? ಎಂಎಲ್ಎ ಆದ್ರೆ ಪೊಲೀಸ್ ಮೇಲೆ ಗಲಾಟೆ ಮಾಡಬಹುದಾ? ಶಾಸಕ ಹರೀಶ್ ಪೂಂಜ ಮೇಲೆ 2 ಎಫ್ಐಆರ್ ಇದೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? ಎಫ್ಐಆರ್ is registered under section 353. Whether it is bailable offence or not bailable offence. Bailable offence to Allah. It's a non-bailable offence. 7 years imprisonment ಇದೆ. ಏನ್ ಮಾಡ್ಬೇಕು ಹೇಳಿ? ಬಿಟ್ಬಿಡೋದ MLA ಅಂತ ಬಿಟ್ಬಿಡೋದ? ಸ್ಟೇಷನ್ ಬೇಲ್ ಕೊಟ್ಟಿದ್ದಾರಲ್ಲ. ಸ್ಟೇಷನ್ ಬೇಲು ಎರಡು ಎಫ್ಐಆರ್ ಇದಾವೆ. 2 ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರು. ಹಾಗಾದ್ರೆ MLA ಆದ್ರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ? ಯಾರ ಪರವಾಗಿ ಗಲಾಟೆ ಮಾಡಿರೋರು? ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? ಎಫ್ಐಆರ್ is registered under section 353. Whether it is bailable offence or not bailable offence. Bailable offence to Allah. It's a non-bailable offence. 7 years imprisonment ಇದೆ. ಏನ್ ಮಾಡ್ಬೇಕು ಹೇಳಿ? ಬಿಟ್ಬಿಡೋದ MLA ಅಂತ ಬಿಟ್ಬಿಡೋದ? ಸ್ಟೇಷನ್ ಬೇಲ್ ಕೊಟ್ಟಿದ್ದಾರಲ್ಲ. ಸ್ಟೇಷನ್ ಬೇಲು ಎರಡು ಎಫ್ಐಆರ್ ಇದಾವೆ. 2 ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರು. ಹಾಗಾದ್ರೆ MLA ಆದ್ರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ?